ಬಿಜೆಪಿಗರಿಗೆ ಮಾತಿನಲ್ಲೇ ಚಾಟಿ ಬೀಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಬಿಜೆಪಿ ನಾಯಕರು ನೆಹರು ಬಗ್ಗೆ ಸರಿಯಾಗಿ ಇತಿಹಾಸ ತಿಳ್ಕೊಂಡಿಲ್ಲ. ಬಿಜೆಪಿಗರಿಗೆ ಮಾತಿನಲ್ಲೇ ಚಾಟಿ ಬೀಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ನಾಯಕರು ನೆಹರು ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಇತಿಹಾಸ ತಿಳಿಯದೆ ಬಿಜೆಪಿ ನೆಹರು ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ದೇಶಕ್ಕೆ ನೆಹರು ಅವರ ಕೊಡುಗೆ ಅಪಾರ. ಇತಿಹಾಸ ತಿರುಚುವ ಪ್ರಯತ್ನ ಮಾಡಿದ್ದಾರೆ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ನೆಹರು ಅವರು ನಮ್ಮ ಮೊದಲನೆಯ ಪ್ರಧಾನಮಂತ್ರಿ. ಅವರ ರಾಜಕೀಯ ಇಚ್ಛಾಶಕ್ತಿ, ದೂರದೃಷ್ಟಿ ಹಾಗೂ ವೈಜ್ಞಾನಿಕ ಮನೋಭಾವನೆ ಇರಲಿಲ್ಲ ಅಂದರೆ ಇವತ್ತು ನಾವು ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಜನರಿಗೆ ಇತಿಹಾಸ ಸರಿಯಾಗಿ ತಿಳ್ಕೊಂಡಿಲ್ಲ, ಅವರ ಬಗ್ಗೆ ಸರಿಯಾಗಿ ಓದ್ಕೊಂಡಿಲ್ಲ, ಅವರ ಇತಿಹಾಸವನ್ನು, ಅವರ ಕೊಡುಗೆಯನ್ನು ತಿರುಚಿ ಇವತ್ತು ಅವರ ಮಾಡಿರುವ ಕೆಲಸಗಳಿಗೆ ಒಂದು ಬೇರೆ ರೀತಿಯಾಗಿ ಬಿಂಬಿಸುವ ಪ್ರಯತ್ನ ನಡೆದಿದೆ. ನೆಹರು ಅವರ ಬಗ್ಗೆ ನಮ್ಮ ಯುವ ಪೀಳಿಗೆಯವರು ಬಹಳ ಆಳವಾಗಿ ತಿಳ್ಕೋಬೇಕಾಗಿದೆ. ಅವ್ರು ಇರಲಿಲ್ಲ ಅಂದರೆ ನಾನು ಹೇಳ್ದಂಗೆ ಆಧುನಿಕ ಭಾರತದ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಒಂದು ಬಹಳ ಪ್ರಭಾವಿ ಕುಟುಂಬದಿಂದ ಬಂದಂಥವ್ರು, ಶ್ರೀಮಂತ ಕುಟುಂಬದಿಂದ ಬಂದಂಥವ್ರು. ಆದರೂ ಕೂಡ ಅವರು ವಿದೇಶದಲ್ಲಿ ಓದಿದ್ದರೂ ಕೂಡ ಸ್ವತಂತ್ರದ ಹೋರಾಟಗಾರರ ಪ್ರೇರಣೆಗೆ ಮಣಿದು ಅವರು ಕೂಡ ಸ್ವತಂತ್ರದ ಹೋರಾಟಕ್ಕೆ ಧುಮುಕಿದಂಥ ವ್ಯಕ್ತಿಯವರು. ಭಾಳಷ್ಟು ಜನ ಗೊತ್ತಿಲ್ಲ. ಬಂಧುಗಳೇ, ತಾವೇ ಯೋಚನೆ ಮಾಡಿ, 1947ರಲ್ಲಿ ದೇಶದ ಪರಿಸ್ಥಿತಿ ಹೇಗಿತ್ತು ಹೇಗಿರ್ಬೋದಾಗಿತ್ತು ಅಂದ್ಬಿಟ್ಟು ತಾವೊಮ್ಮೆ ಯೋಚಿಸಬೇಕಾಗ್ತದೆ. ಆಗಷ್ಟೇ ದೇಶ ವಿಭಜನೆ ಆಗಿತ್ತು. ಅದರ ಬೆನ್ನಲ್ಲೇ ಕೋಮು ಗಲಭೆಗಳು ನಿರಂತರವಾಗಿ ನಡೆಯುತ್ತಿತ್ತು. ಲಕ್ಷಾಂತರ ಜನರು